ಇನ್ನೂ ಆ ಹಳ್ಳಿಯ ಮಧ್ಯದಲ್ಲಿ ನಿಂತಿದ್ದರು. ಸುತ್ತಮುತ್ತ ನೆರಳಿನ ಆಕೃತಿಗಳು, ನಿಶ್ಚಲವಾದ ಕಣ್ಣುಗಳು ಕತ್ತಲಲ್ಲಿ ಮಿನುಗುತ್ತವೆ. ಅವರ ಉಸಿರು ಕೂಡ ಕೇಳಿಸುವಷ್ಟು ಮೌನ. ಮಿಯಾ ನಡುಗುತ್ತಾ ಸಾರಾ ಕೈ ಹಿಡಿದುಕೊಂಡಳು. ಇಲ್ಲಿ ನಾವೇನು ಮಾಡೋದು? ಹಿಂತಿರುಗಲು ದಾರಿಯಿಲ್ಲ. ಆ ಕ್ಷಣದಲ್ಲಿ ಹಳ್ಳಿಯ ಮಧ್ಯದಲ್ಲಿ ಒಂದು ಹಳೆಯ ದೇವರ ಮಂದಿರದ ಗಂಟೆ ಏಕಾಏಕಿ ಗಂಟುಗುಟ್ಟಿತು. ದೂರದಿಂದ ಕೇಳಿಬಂದ ಆ ಶಬ್ದ ದಟ್ಟ ಮಂಜನ್ನ ಬಿರುಕು ಬಿಟ್ಟಂತೆ ಕಿತ್ತು ಹಾಕಿತು. ಈಥನ್ ತಕ್ಷಣ ಟಾರ್ಚ್ ಬೆಳಕು ತಿರುಗಿಸಿದ. ಮಂದಿರದ ದಿಕ್ಕಿನಲ್ಲಿ ಚಿಕ್ಕ ಬೆಂಕಿಯಂತೆ ಹೊಳೆಯುವ ದೀಪದ ಬೆಳಕು ಕಾಣಿಸಿತು. ಅದು ನಮಗೆ ದಾರಿ ತೋರಿಸುತ್ತಿದೆಯೇ? ಅವನು ಗುಪ್ತವಾಗಿ ಕೇಳಿದ. ಅವರು ನೆರಳುಗಳಿಂದ ತಪ್ಪಿಸಿಕೊಂಡು ಆ ದೀಪದ ಕಡೆಗೆ ನಡೆಯತೊಡಗಿದರು. ನೆರಳುಗಳು ಹಿಂದೆ ಬಂದು ನಿಂತಂತೆ ಕಾಣಿಸಿದರು. ಅವರ ಮೇಲೆ ದಾಳಿ ಮಾಡಲಿಲ್ಲ. ಅವು ಏನನ್ನೋ ಕಾಯುತ್ತಿರುವಂತಿದ್ದವು. ಮಂದಿರದ ಒಳಗೆ ಪ್ರವೇಶಿಸಿದಾಗ ಗೋಡೆಗಳ ಮೇಲೆ ಹಳೆಯ ಚಿತ್ರಗಳು ಕಂಡವು. ಜನರು ಇದೇ ಹಳ್ಳಿಯಲ್ಲಿ ಸಿಲುಕಿ ಮಂಜಿನಲ್ಲಿ ಮಾಯವಾಗುತ್ತಿರುವ ದೃಶ್ಯಗಳು. ಮೈಕೆಲ್ ಚಿತ್ರಗಳನ್ನು ನೋಡಿ ಬೆಚ್ಚಿಬಿದ್ದ. ಇದು ನಾವೇ? ಹಳ್ಳಿಯ ಶಾಪವೇ? ಮಂದಿರದ ನೇಲದ ಕೆಳಗಿನಿಂದ ಕೆಂಪು ಬೆಳಕು ಹರಿಯುತ್ತಿತ್ತು. ಭೂಮಿ ತೀವ್ರವಾಗಿ ನಡುಗುತ್ತಿತ್ತು. ಧೂಳಿನ ನಡುವೆಗೆ ಪ್ರಾಚೀನ ಕಲ್ಲಿನ ಮೆಟ್ಟಿಲುಗಳು ಕಾಣಿಸಿಕೊಂಡವು. ಈಥನ್ ತನ್ನ ಟಾರ್ಚ್ ಬೆಳಕನ್ನು ಕೆಳಗೆ ತಿರುಗಿಸಿ ಆಳವಾದ ದಾರಿಯನ್ನ ನೋಡಿದ. ಇದೋ ಶಾಪದ ಹೃದಯ ಎಂದು ಅವನು ಗುನುಗಿದ. ಮಿಯಾ ತಕ್ಷಣ ಹಿಂದೆ ಸರಿಯುತ್ತಾ ಭಯದಿಂದ ಹೇಳಿದರು, ನಾವು ಕೆಳಗೆ ಇಳಿಯೋದ್ರಿಂದ ಖಚಿತವಾಗಿ ಸುರಕ್ಷಿತವಾ? ಇಲ್ಲವೇ ನಾವು ಅಲ್ಲಿ ಸಿಲುಕಿ ಬಿಡುತ್ತೇವಾ? ಆ ಬಿಳಿಯ ವಸ್ತ್ರದ ಯುವತಿ ಮೃದುವಾಗಿ ಹೇಳಿದಳು, ಇಲ್ಲದೆ ಬೇರೆ ದಾರಿ ಇಲ್ಲ. ನೀವು ಹೃದಯವನ್ನು ಮುರಿಯಬೇಕು. ಅದು ಇಲ್ಲದಿದ್ದರೆ ನೀವು ಈ ಹಳ್ಳಿಯ ಭಾಗವಾಗಿ ಬಿಡುತ್ತೀರಿ, ಇತರರಂತೆ. ಸಾರಾ ದಿಗ್ಭ್ರಮೆಯಿಂದ ಕಣ್ಣು ಮುಚ್ಚಿಕೊಂಡಳು. ಆದರೆ ಮೈಕೇಲ್ ಬಿಗಿಯಾಗಿ ಕೇಶಕ್ಕೆ ಹಿಡಿದು ಹೇಳಿದ, ನಾವು ಬದುಕಿ ಹೊರಬರಬೇಕಾದರೆ ಇದನ್ನೇ ಎದುರಿಸಬೇಕು. ಅವರು ಕಲ್ಲಿನ ಮೆಟ್ಟಿಲು ಇಳಿದರು. ಕೆಳಗೆ ಇಳತಂತೆ ಗೋಡೆಗಳಲ್ಲಿ ಕೆಂಪು ಚಿಹ್ನೆಗಳು ಹೊಳೆಯುತ್ತಾ ಹೋದವು. ಬಲಿಪೀಠದ ದೃಶ್ಯಗಳು, ಜನರು ಕಿರುಚುತ್ತಿರುವ ಆಕೃತಿಗಳು, ರಕ್ತದ ಗುರುತುಗಳು. ಆಳದ ತುದಿಯಲ್ಲಿ ವಿಶಾಲ ಕಲ್ಲಿನ ಬಲಿಪೀಠ ಹೊಳೆಯಿತ್ತು. ಅದರ ಮಧ್ಯದಲ್ಲಿ ಕೆಂಪು ಬೆಳಕು ಹೊತ್ತಿದ್ದ ಹೃದಯದಂತೆ ಬಡಿತ ನೀಡುವ ಕಲ್ಲು ಇತ್ತು. ಅದೇ ಕ್ಷಣದಲ್ಲಿ ಹಳ್ಳಿ ನಡುಗಿತು. ಮಂದಿರದ ಮೇಲಿನ ನೆರಳುಗಳು ಮಂದಿರದ ಮೇಲಿನ ನೆರಳುಗಳು ಚಿತ್ತರಾಗಿ ಕೆಳಗೆ ಬೀಳತೊಡಗಿದವು. ಆ ಕಪ್ಪು ಆಕೃತಿಗಳು ಶಾಪಕ್ಕೆ ಬಲಿಯಾದ ಆತ್ಮಗಳು. ಅದು ಹೃದಯ, ಅದನ್ನೇ ನಾಶ ಮಾಡಿ. ಬಿಳಿ ವಸ್ತ್ರದ ಯುವತಿ ಕೂಗಿದಳು. ಆದರೆ ಹೃದಯದ ಬಳಿ ವಿಶಾಲ ನೆರಳಿನ ರಾಕ್ಷಸ ರೂಪುಗೊಂಡಿತು. ಕಣ್ಣುಗಳು ಕೆಂಪಾಗಿ ಹೊತ್ತಿ ಉರಿಯುತ್ತಾ ಶ್ವಾಸದಿಂದಲೇ ಮಂಜನ್ನು ಹೊರಹಾಕುತ್ತಿತ್ತು. ಮಿಯಾ ತಡಕಾಡುತ್ತಾ ಹಿಂದೆ ಸರಿಯಿತು. ಇದು ಸಾಧ್ಯವಿಲ್ಲ. ಈತನ್ ಕೈಯಲ್ಲಿದ್ದ ಟಾರ್ಚ್ ಅನ್ನು ಬಲಿಪೀಠದ ಮೇಲೆ ಎಸೆದ. ಬೆಳಕು ಸ್ಫೋಟಗೊಂಡಂತೆ ಹೃದಯ ಹೊತ್ತಿ ಉರಿಯತೊಡಗಿತು. ಆದರೆ ರಾಕ್ಷಸ ಗರ್ಜಿಸಿ ಅವರಿಗೆ ದಾಳಿ ಮಾಡಿತು. ಸಾರಾ ಕಣ್ಣೀರು ತುಂಬಿಕೊಂಡು ಮಿಯಾ ಕೈ ಹಿಡಿದು ಕೂಗಿದಳು, ನಾವು ಒಂದಾಗಿ ಹೋರಾಡೋಣ, ಇಲ್ಲವಾದರೆ ಎಲ್ಲರೂ ನಾಶವಾಗುತ್ತೇವೆ. ಅದೇ ಸಮಯದಲ್ಲಿ ಮಂದಿರದ ಒಳಗಿನ ಕತ್ತಲೆಯಿಂದ ಹಳೆಯ ಧ್ವನಿ ಕೇಳಿಸಿತು. ಯಾರು ಹಳ್ಳಿಯಲ್ಲಿ ಕಾಲಿಡುತ್ತಾರೋ ಅವರು ಎಂದಿಗೂ ಹೊರ ಹೋಗಲಾರರು. ಆದರೆ ಶಾಪು ಮುರಿಯಲು ಒಂದು ದಾರಿ ಇದೆ. ಎಲ್ಲರೂ ದಿಗ್ಭ್ರಮೆಯಿಂದ ಆ ಶಬ್ದದ ಕಡೆ ತಿರುಗಿದರು. ಒಬ್ಬ ಯುವತಿ ನೆರಳಿನೊಳಗಿಂದ ಹೊರಬಂದಳು. ಬಿಳಿಯ ವಸ್ತ್ರ ಧರಿಸಿ, ಕಣ್ಣುಗಳಲ್ಲಿ ದುಃಖ ತುಂಬಿಕೊಂಡು. ನಾನು ಕೂಡ ಒಮ್ಮೆ ನಿಮ್ಮಂತೆಯೇ ಬಂದೆ. ಶಾಪದಲ್ಲಿ ಸಿಲುಕಿಕೊಂಡೆ. ನೀವು ಹೊರ ಹೋಗಬೇಕಾದರೆ ಹಳ್ಳಿಯ ಹೃದಯವನ್ನು ನಾಶ ಮಾಡಬೇಕು. ಅದು ಈ ಮಂದಿರದ ಕೆಳಗಿದೆ. ನೆಲದ ಬಿರುಕುಗಳ ನಡುವೆ ಕೆಂಪು ಬೆಳಕು ಮಿನುಗಿತು. ಭೂಮಿ ನಡುಗುವಂತಾಯಿತು. ಸ್ನೇಹಿತರು ಅರಿತುಕೊಂಡರು, ಇದು ಬದುಕು ಸಾವು ನಿರ್ಧರಿಸುವ ಹಂತ.